ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮೊಸಳೆಯ ರೂಪದಲ್ಲಿದ್ದ ಮಿಕ್ಕ 4 ಅಪ್ಸರ ಸ್ತ್ರೀಯರನ್ನು ಗಲದಿಂದ ಮೇಲಕ್ಕೆತ್ತಲು ಅವರಿಗೂ ಶಾಪ ವಿಮೋಚನೆಯಾದುದು. ಅರ್ಜುನನು ತಿರುಗಿ ಮಳಲೂರಿಗೆ ಬಂದು ಚಿತ್ರಾಂಗದೆಯಲ್ಲಿ ಜನಿಸಿದ ಮಗನನ್ನು ತನ್ನ ಮಾಮನಿಗೆ ದತ್ತಪುತ್ರನನ್ನಾಗಿ ಕೊಟ್ಟು ತಾನು ಗೋಕರ್ಣಕ್ಕೆ ಹೋದುದು ಎಂಬ 237ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ನಾವೆಲ್ಲರೂ ವ್ಯಸನಾಕ್ರಾಂತರಾಗಿ ನಿಯಮನಿಷ್ಠನಾಗಿದ್ದ ಆ ಬ್ರಾಹ್ಮಣನ, ಅಂದರೆ ಇದನ್ನು ಅಪ್ಸರ ಸ್ತ್ರೀಯು ಅರ್ಜುನನಲ್ಲಿ ಹೇಳಿಕೊಳ್ಳುತ್ತಿರುವುದು, ನಿಯಮನಿಷ್ಠನಾಗಿದ್ದ ಆ ಬ್ರಾಹ್ಮಣ ತಪೋಧನನ ಮೊರೆಹೊಕ್ಕು ಆತನನ್ನು ಕುರಿತು, ಬ್ರಾಹ್ಮಣೋತ್ತಮ, ನಾವು ನಮ್ಮ ರೂಪ ಯೌವನ ಮದದಿಂದಲೂ ಮನ್ಮಥ ತಾಪದಿಂದಲೂ ನಿನ್ನಲ್ಲಿ ಅಪರಾಧವನ್ನು ಮಾಡಿದೆವು, ನಮ್ಮನ್ನು ಕ್ಷಮಿಸಬೇಕು. ಓ ತಪೋಧನ, ಜಿತಾತ್ಮನು ಮಹನೀಯನೂ ಆದ ನಿನಗೆ ಚಾಂಚಲ್ಯವನ್ನು ಉಂಟು ಮಾಡುವುದಕ್ಕಾಗಿ ಇಲ್ಲಿಗೆ ನಾವು ಬಂದುದೇ ನಾವಾಗಿ ತಂದುಕೊಂಡ ಆತ್ಮವಧೆಗೆ ಸಮಾನವಾಯಿತು. ಸ್ತ್ರೀಯರು ವಧೆಗೆ ಅನರ್ಹರಾಗಿ ಸೃಷ್ಟಿಸಲ್ಪಟ್ಟಿರುವರೆಂದು, ಧರ್ಮಾಚರಣೆಯುಳ್ಳವರೆಂದು ಹೇಳುವರು. ಆ ಧರ್ಮವು ನಿನ್ನಲ್ಲಿ ಕೆಡಬಾರದು. ನಮ್ಮನ್ನು ಪೀಡಿಸುವುದು ನಿನಗೆ ತರವಲ್ಲ. ಧರ್ಮಜ್ಞ, ಸರ್ವಭೂತಗಳಲ್ಲಿಯೂ ಸ್ನೇಹವುಳ್ಳವನೇ ಬ್ರಾಹ್ಮಣರೆನಿಸುವನು. ಬುದ್ಧಿಶಾಲಿಗಳು ಹೇಳುವ ಆ ಸದ್ವಾಕ್ಯಗಳು ನಿನ್ನಲ್ಲಿ ಸತ್ಯವಾಗಲಿ. ಅಲ್ಲದೆ ಶಿಷ್ಟರಾದವನು ಶರಣಾಗತರನ್ನು ಪಾಲಿಸಬೇಕು. ನಾವು ನಿನಗೆ ಶರಣಾಗತರಾಗಿರುವೆವು, ಆದುದರಿಂದ ನಾವು ನಿನ್ನ ಕ್ಷಮಾಪಣೆಗೆ ಅರ್ಹರಾಗಿರುವೆವು ಎಂದೆವು. ಆಗ ಧರ್ಮಾತ್ಮನು, ಸೂರ್ಯ ಚಂದ್ರ ಸಮಾನ ಕಾಂತಿಯುಳ್ಳವನು ಆದ ಆ ಬ್ರಾಹ್ಮಣನು ಪ್ರಸನ್ನನಾಗಿ, 100,000 ಎಂಬುವೆಲ್ಲ ಅಸಂಖ್ಯಾತ ವಾಚಕಗಳು. ಈಗ ನಾನು ಹೇಳಿದ 100 ತೃಪ್ತವಾಗಿ 100 ಸಂಖ್ಯೆಯೇ ಆಗಲಿ. ನೀವು ಜಲದಲ್ಲಿ ಮೊಸಳೆಗಳಾಗಿದ್ದು ಸರಿಯಾಗಿ 100 ವರ್ಷ ಕಾಲದವರೆಗೆ ಮನುಷ್ಯರನ್ನು ಹಿಡಿದುಕೊಳ್ಳುತ್ತೀರಿ. ಆ 100 ವರ್ಷಗಳು ಕಳೆದ ಮೇಲೆ ಒಬ್ಬ ಪುರುಷ ಶ್ರೇಷ್ಠನು ಬಂದು ನಿಮ್ಮನ್ನು ಈ ಜಲದಿಂದ ಮೇಲಕ್ಕೆಳೆದುಕೊಂಡು ಹೋಗುವನು. ಆಗ ನೀವೆಲ್ಲರೂ ನಿಮ್ಮ ನಿಜ ರೂಪವನ್ನು ಪಡೆಯುವಿರಿ. ನಾನು ಪರಿಹಾಸಕ್ಕಾದರೂ ಸುಳ್ಳಾಡತಕ್ಕವನಲ್ಲ. ನಿಮಗೆ ಶಾಪ ವಿಮೋಚನವಾದ ಮೇಲೆ ಆ ತೀರ್ಥಗಳೆಲ್ಲವೂ ಅದಕ್ಕೆ ಮುಂದೆ ನಾರೀ ತೀರ್ಥಗಳೆಂಬ ಹೆಸರಿನಿಂದ ಪ್ರಸಿದ್ಧವಾಗುವವು. ಬುದ್ಧಿವಂತರಿಂದಲೂ ಗುಣಜ್ಞರಿಂದಲೂ ಇವು ಪಾವನಕರಗಳಾದ ಪುಣ್ಯ ತೀರ್ಥಗಳೆಂದು ಸ್ತುತಿಸಲ್ಪಡಲಿ ಎಂದನು. ಆಮೇಲೆ ನಾವು ಆ ಬ್ರಾಹ್ಮಣನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆ ಸ್ಥಳವನ್ನು ಬಿಟ್ಟು ಶೀಘ್ರದಲ್ಲಿ ನಮ್ಮ ಶಾಪ ನಿವೃತ್ತಿ ಮಾಡಿ ಪೂರ್ವ ರೂಪವನ್ನು ಕೊಡಿಸಬಲ್ಲ ಮಹಾಪುರುಷನನ್ನು ಎಲ್ಲಿ ನೋಡಬಹುದು ಎಂದು ಆಲೋಚಿಸುತ್ತಾ ದುಃಖದಿಂದ ಹೋಗುತ್ತಿದ್ದೆವು. ಸ್ವಲ್ಪ ಕಾಲದೊಳಗಾಗಿ ನಮಗೆ ದೇವರ್ಷಿಯಾದ ನಾರದನು ಕಾಣಿಸಿಕೊಂಡನು. ಅರ್ಜುನ, ನಾವು ಅಪಾರ ತೇಜಸ್ವಿಯಾದ ಆ ದೇವ ಮಹರ್ಷಿಯನ್ನು ನೋಡಿದೊಡನೆ ಆತನಿಗೆ ನಮಸ್ಕರಿಸಿ ಲಜ್ಜೆಯಿಂದ ತಲೆಬಾಗಿ ನಿಂತುಕೊಂಡೆವು. ಆತನು ನಮ್ಮ ದುಃಖ ಕಾರಣವನ್ನು ಕೇಳಲು ನಾವು ಅದನ್ನೆಲ್ಲ ಅವನಿಗೆ ತಿಳಿಸಿದೆವು. ಆ ವಿವರವೆಲ್ಲವನ್ನು ಕೇಳಿದ ಮೇಲೆ ಅವನು, ದಕ್ಷಿಣ ಸಮುದ್ರ ತೀರದಲ್ಲಿ ಪುಣ್ಯಕರಗಳು ರಮಣೀಯಗಳು ಆದ 5 ತೀರ್ಥಗಳಿರುವವು. ನೀವು ಅಲ್ಲಿಗೆ ಹೋಗಿರಿ. ಪುರುಷ ಶ್ರೇಷ್ಠನು ಪರಿಶುದ್ಧಾತ್ಮನು ಆದ ಅರ್ಜುನನು ಅಲ್ಲಿಗೆ ಬಂದು ಶೀಘ್ರದಲ್ಲಿಯೇ ನಿಮ್ಮನ್ನು ಆ ದುಃಖದಿಂದ ಬಿಡಿಸುವನು, ಇದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ಆಗಲೇ ಅಂತರ್ಧಾನ ಹೊಂದಿದನು. ಆತನ ಮಾತಿನಂತೆ ನಾವೆಲ್ಲರೂ ಇಲ್ಲಿಗೆ ಬಂದು ಸೇರಿದ್ದೆವು. ಈಗ ಅದು ನಿಜವಾಗಿ ಪರಿಣಮಿಸಿತು. ಅನಘ, ನಾನೇನೋ ನಿನ್ನಿಂದ ವಿಮುಕ್ತಳಾದೆನು. ನನ್ನ ಸಖಿಯರಾದ ಮಿಕ್ಕ 4 ಇದು ಈ ತೀರ್ಥಗಳಲ್ಲಿರುವರು. ಅವರೆಲ್ಲರನ್ನೂ ಶಾಪದಿಂದ ಬಿಡಿಸಿ ಅವುಗಳನ್ನು ನೀನು ಪುಣ್ಯಕರಗಳನ್ನಾಗಿ ಮಾಡು ಎಂದಳು. ಓ ಜನಮೇಜಯ, ಅದರಂತೆ ಅರ್ಜುನನು ಆ ತೀರ್ಥದಲ್ಲಿಳಿದು ಅಲ್ಲಿದ್ದ ಮೊಸಳೆಗಳು ತನ್ನನ್ನು ಹಿಡಿದುಕೊಳ್ಳಲು ಒಡನೆಯೇ ಅವುಗಳನ್ನು ದಡಕ್ಕೆ ತಂದು ಆ 4 ಶಾಪ ವಿಮೋಚನೆ ಮಾಡಿದನು. ಅವರೆಲ್ಲರೂ ಒಡನೆಯೇ ಸರ್ವಾಭರಣ ಭೂಷಿತವಾದ ತಮ್ಮ ನಿಜ ರೂಪಗಳಿಂದ ಪ್ರಕಾಶಿಸಿದರು. ಅರ್ಜುನನು ಆ ತೀರ್ಥಗಳೆಲ್ಲವನ್ನು ನಿರಾತಂಕವಾದ ಪುಣ್ಯ ತೀರ್ಥಗಳನ್ನಾಗಿ ಮಾಡಿ ಆ ಅಪ್ಸರ ಸ್ತ್ರೀಯರನ್ನು ಬಿಡಿಸಿ ಚಿತ್ರಾಂಗದೆಯನ್ನು ನೋಡುವುದಕ್ಕಾಗಿ ಮತ್ತೆ ಮಳಲೂರಿಗೆ ಹೋದನು. ಆತನಿಗೆ ಆ ಸ್ತ್ರೀಯಲ್ಲಿ
ರಾಜ್ಯಾರ್ಹವಾದ ಬಭ್ರುವಾಹನನೆಂಬ ಪುತ್ರನು ಹುಟ್ಟಿದ್ದನು. ಅರ್ಜುನನು ಆ ಪುತ್ರನನ್ನು ನೋಡಿ ಚಿತ್ರವಾಹನನ ಸಮೀಪಕ್ಕೆ ಹೋಗಿ, ರಾಜ, ಚಿತ್ರಾಂಗದೆಗೆ ಕನ್ಯಾಶುಲ್ಕವಾದ ಬಭ್ರುವಾಹನನನ್ನು ಸ್ವೀಕರಿಸು. ನೀನು ಸ್ವೀಕರಿಸಿದ ಮೇಲೆಯೇ ನಾನು ಋಣಮುಕ್ತನಾಗಬೇಕು ಎಂದನು. ಅರ್ಜುನನು ತಿರುಗಿ ಚಿತ್ರಾಂಗದೆಯನ್ನು ನೋಡಿ, ನಿನಗೆ ಶುಭವಾಗಲಿ. ಬಭ್ರುವಾಹನನನ್ನು ಪೋಷಿಸುತ್ತಾ ನೀನು ಇಲ್ಲಿಯೇ ಇರು. ನಾನು ಇಂದ್ರಪ್ರಸ್ಥಕ್ಕೆ ಹೋದ ಮೇಲೆ ನೀನು ನನ್ನಲ್ಲಿಗೆ ಬರಬಹುದು. ನೀನು ಅಲ್ಲಿಗೆ ಹೋದ ಮೇಲೆ ಕುಂತಿಯನ್ನು, ಧರ್ಮರಾಜನನ್ನು, ಭೀಮನನ್ನು ಮತ್ತು ನನ್ನ ತಮ್ಮಂದಿರನ್ನು, ಈ ನನ್ನ ಇತರ ಬಂಧುಗಳನ್ನು ನೋಡುವೆ. ಅಲ್ಲಿ ನೀನು ನನ್ನ ಬಂಧುಗಳೆಲ್ಲರೊಡಗೂಡಿ ಸುಖದಿಂದ ಇರುವೆ. ಧರ್ಮ ಮಾರ್ಗದಲ್ಲಿಯೇ ಪ್ರವರ್ತಿಸುತ್ತಾ ಸತ್ಯವನ್ನು ಬಿಡದಿರುವ ಯುಧಿಷ್ಠಿರನು ಸಮಸ್ತ ಭೂತಲಗಳನ್ನು ಜಯಿಸಿ ರಾಜಸೂಯ ಯಾಗವನ್ನು ಮಾಡುವನು. ಭೂಮಿಯಲ್ಲಿರುವ ಪ್ರಸಿದ್ಧ ರಾಜರೆಲ್ಲರೂ ರತ್ನ ರಾಶಿಗಳನ್ನು ಅಲ್ಲಿಗೆ ತರುವರು. ಆಗ ಅಲ್ಲಿಗೆ ನಿನ್ನ ತಂದೆಯು ಬರುವನು. ಯುಧಿಷ್ಠಿರನನ್ನು ಸೇವಿಸಲು ಆತನು ಬರುವಾಗ ನೀನು ಅವನೊಡನೆ ಬರಬಹುದು. ಆದುದರಿಂದ ನಾನು ರಾಜಸೂಯ ಯಾಗ ಕಾಲದಲ್ಲಿ ನಿನ್ನನ್ನು ನೋಡುವೆನು. ಪುತ್ರನನ್ನು ಕಾಪಾಡಿಕೊಂಡಿರು, ದುಃಖಿಸಬೇಡ. ನನ್ನ ಪ್ರಾಣವೇ ಬಭ್ರುವಾಹನನೆಂಬ ಹೆಸರಿನಿಂದ ಹೊರಗೆ ಸಂಚರಿಸುತ್ತಿರುವುದೆಂದು ತಿಳಿ. ವಂಶವೃದ್ಧಿಕರನಾದ ಪುತ್ರನನ್ನು ಬೆಳೆಸುತ್ತಿರು. ಚಿತ್ರವಾಹನನ ದಾಯಭಾಗವನ್ನು ಪಡೆಯತಕ್ಕವನು, ಧರ್ಮ ರೀತಿಯಲ್ಲಿ ಹುಟ್ಟಿ ಕುರುವಂಶವನ್ನು ವೃದ್ಧಿ ಮಾಡತಕ್ಕವನು, ಪಾಂಡವರ ಮುದ್ದು ಮಗನು ಆದ ಈ ಬಭ್ರುವಾಹನನನ್ನು ಎಚ್ಚರಿಕೆಯಿಂದ ಕಾಪಾಡುತ್ತಿರು. ನನ್ನ ವಿಯೋಗಕ್ಕಾಗಿ ದುಃಖಿಸದಿರು ಎಂದನು. ಆಮೇಲೆ ಸ್ವಲ್ಪ ದೂರದಲ್ಲಿದ್ದ ಸಮುದ್ರ ತೀರವನ್ನು ಸೇರಿ ಅಲ್ಲಿ ಸ್ನಾನ ಮಾಡಿ ಹೇರಳವಾಗಿ ಧನವನ್ನು ದಾನ ಮಾಡಿದನು. ಅಲ್ಲಿಂದ ಮುಂದೆ ಕೇರಳ ದೇಶವನ್ನು ದಾಟಿ ಗೋಕರ್ಣ ಕ್ಷೇತ್ರಕ್ಕೆ ಹೋದನು. ಅದು ದರ್ಶನ ಮಾತ್ರದಿಂದಲೇ ಮುಕ್ತಿ ಕೊಡತಕ್ಕ ಪಶುಪತಿಯ ಮೊದಲನೆಯ ಸ್ಥಾನವು ಮತ್ತು ಪಾಪಾತ್ಮರಿಗೆ ಅಭಯಪ್ರದವಾದ ಉತ್ತಮ ಪದವನ್ನು ಕೊಡತಕ್ಕದ್ದು. ಇದರೊಂದಿಗೆ ಇದು 237ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.